ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಇದೆ, ಹಾಗೆ ನಾಳೆ ರಕ್ಷಾಬಂಧನ ಇದೆ. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹಾಗೆ ಹುಣ್ಣಿಮೆ ಪ್ರಯುಕ್ತ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ, ಲಕ್ಷ್ಮೀ ದೇವಸ್ಥಾನ. ಅಲ್ಲಿ ಪೂಜೆ ಇದೆ, ಹಾಗೆ ಪ್ರತಿ ಹುಣ್ಣಿಮೆ ಕೂಡ ಪ್ರಸಾದ ಇರುತ್ತೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಅದಾದಮೇಲೆ ನಾಳೆ ರಕ್ಷಾಬಂಧನ ಇರೋದ್ರಿಂದ ಕೆಲವೊಂದು ಶಾಪಿಂಗ್ ಮಾಡೋದಿದೆ, ಹಾಗೆ ರಾಖಿ ಖರೀದಿ ಕೂಡ ಮಾಡಬೇಕು. ಅದೆಲ್ಲ ಮಾಡೋದಕ್ಕೆ ಮಾರ್ಕೆಟಿಗೆ ಹೋಗಬೇಕು. ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕುಂಕುಮ ಕರೆದಿದ್ದಾರೆ, ಹಾಗಾಗಿ ಒಂದೆರಡು ಪೇರೆಂಟ್ಸ್ ಮನೆಗೆ ಕೂಡ ಹೋಗಬೇಕು. ಸೊ ಈ ವ್ಲಾಗ್ನ ನೋಡ್ತಾ ಇರಿ, ಸ್ಕಿಪ್ ಮಾಡಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಈ ವ್ಲಾಗು ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. ನಾಳೆ ರಕ್ಷಾಬಂಧನ ಹಬ್ಬದ ದಿನ ನಾನು ಯಾವ ಥರ ರಾಖಿನ ಕಟ್ತೀನಿ, ಏನೇನು ಊಟಕ್ಕೆ ಸ್ಪೆಷಲ್ ಮಾಡಿರ್ತೀನಿ, ಅದು ಅಲ್ಲದೆ ಈ ಸಲ ನಾನು ಉತ್ತರ ಕರ್ನಾಟಕ ಥೀಮಲ್ಲಿ ಅಡುಗೆನ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಬ್ಲಾಗ್ಸ್ನ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಇರ್ತಕ್ಕಂಥ ಲಕ್ಷ್ಮೀ ದೇವಿಯ ದರ್ಶನವನ್ನು ಮಾಡಿಕೊಂಡು ಹಾಗೆ ಅಲ್ಲಿ ಪಲ್ಲಕ್ಕಿ ಉತ್ಸವ ಕೂಡ ಇತ್ತು. ಸೊ ಅದೆಲ್ಲದನ್ನು ನೋಡಿಕೊಂಡು ಇವಾಗ ನೆಕ್ಸ್ಟು ಮಾರ್ಕೆಟಿಗೆ ಬಂದಿದ್ದೀವಿ. ಸೊ ರಾಖಿನ ತೊಗೊಳೋದಕ್ಕೋಸ್ಕರ ನಮ್ಮ ಚಿಕ್ಕೋಡಿಲಂತರೂ ಫುಲ್ ವೆರೈಟೀಸ್ ಆಫ್ ರಾಖೀಸ್ ಬಂದಿದ್ದಾವೆ. ಫೈನಲಿ ನಾನು 2 ರಾಖಿನ ತೊಗೊಂಡಿದ್ದೀನಿ, ನೋಡಿ ಯಾವ ಥರ ಇದೆ ಅಂಥೇಳಿ. ರಾಖಿ ಖರೀದಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಆತ್ಮೀಯರು ಕುಂಕುಮ ಕರೆದಿದ್ರು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಸೊ ದೇವಿ ಅಲಂಕಾರ ಯಾವ ಥರ ಮಾಡಿದ್ದಾರೆ ಅಂಥೇಳಿ ನೋಡೋಣ ಬನ್ನಿ. ನಮಸ್ತೆತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸಕಲ ಮುನಿಗಳಿಂದ ರಮ್ಯವಾಗಿರುವ ಕೈಲಾಸ ಪರ್ವತದಲ್ಲಿ ರತ್ನ ಸಿಂಹಾಸನದಲ್ಲಿ ಸಿಂಹಾಸನ ಆಗಿರುವ ಲೋಕಶಂಕರನಾದ ಈಶ್ವರನನ್ನು ನೋಡಿ ಪಾರ್ವತಿಯು ಕೇಳುತ್ತಾಳೆ, ಓ ಕಾಂತನೇ, ಲೋಕದ ಹಿತಕ್ಕಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಹಾಗೂ ಪಾವನವಾಗಿಯೂ ಇರುವಂತಹ ಒಂದು ವ್ರತವನ್ನು ತಿಳಿಸಿ ಎಂದು. ಈ ಮಾತನ್ನು ಕೇಳಿ ಈಶ್ವರನು, ಓ ದೇವಿಯೇ, ವ್ರತಗಳಲ್ಲಿಯೇ ಉತ್ತಮವಾದ ವ್ರತ ಬಂದಿದೆ. ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗೃತವಾಗಿಯೂ ಪುತ್ರ ಪೌತ್ರವಾಗಿಯೂ ಸುಖದಾಯಕವಾಗಿಯೂ ಇದೆ ಎಂದು ಶಿವನು ಪಾರ್ವತಿಗೆ ಹೇಳುತ್ತಾನೆ. ಈ ಪಾವನವಾದ ವ್ರತಕ್ಕೆ ವರಮಹಾಲಕ್ಷ್ಮಿ ವ್ರತ ಎಂದು ಕರೆಯುತ್ತಾರೆ. ಈ ವ್ರತವನ್ನು ಸುಮಂಗಲಿಯರು ಶ್ರಾವಣ ಮಾಸದ ಪೌರ್ಣಿಮೆಗಿಂತಲೂ ಮೊದಲು ಬರುವಂತಹ ಶುಕ್ರವಾರದಂದು ಈ ವ್ರತವನ್ನು ಆಚರಿಸುತ್ತಾರೆ. ಈ ವ್ರತ ಆಚರಿಸುವುದರಿಂದ ಭಕ್ತಾದಿಗಳ ಎಲ್ಲ ಇಷ್ಟಾರ್ಥಗಳು ಆ ದೇವಿಯು ಈಡೇರಿಸುತ್ತಾಳೆ ಎಂಬುದು ಭಕ್ತರಲ್ಲಿ ನಂಬಿಕೆಯಾಗಿದೆ. ಫ್ರೆಂಡ್ಸ್, ಟೈಮ್ ನೋಡಿ ಇವಾಗ 10:45 ಆಗಿದೆ. ಸೊ ನಾವು 8 ಗಂಟೆಗೆ ಮನೆ ಬಿಟ್ಟಿದ್ವಿ. 10:45 ಇವಾಗ ಮನೆಗೆ ಬಂದಿದ್ದೀವಿ ವಾಪಸ್ಸು. ಸೊ ರಕ್ಷಾಬಂಧನದ ರಾಖಿ ತೊಗೊಂಡ್ವಿ, ಅದೇನೊಂದು 10 ನಿಮಿಷದ ಕೆಲಸ ಆಯಿತು. ಅದಾದಮೇಲೆ ಹೊರಗಳನ್ನು ಕರುಣಿಸ್ತಕ್ಕಂತಹ ವರಮಹಾಲಕ್ಷ್ಮಿ ಪೂಜೆಗೆ ಹೋಗಿದ್ವಿ. ಸೊ ನಮ್ಮ 3 ಜನ ಪೇರೆಂಟ್ಸ್ ಅವ್ರ ಮನೆಗೆ ಪೂಜೆಗೆ ಹೋಗಿದ್ವಿ.
ಸೊ ಒಬ್ರಿಗಿಂತ ಒಬ್ರು ಎಷ್ಟು ಚೆನ್ನಾಗಿ ಪೂಜೆನ ದೇವಿನ ಅಲಂಕಾರ ಮಾಡಿದ್ರಲ್ವ, ನೋಡ್ಕೊಂಡು ಕಣ್ ತುಂಬ್ಕೊಂಡು ಬಂದ್ವಿ. ಸೊ ವಿಡಿಯೋದಲ್ಲಿ ನೋಡಿರ್ತೀರ ನೀವು ಕೂಡ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂತ. ಸೊ ವರಗಳನ್ನ ಕರುಣಿಸ್ತಕ್ಕಂಥ ಈ ವರಮಹಾಲಕ್ಷ್ಮಿ ಎಲ್ಲರಿಗೂ ಅವ್ರವ್ರ ವರಗಳನ್ನ ನೀಡ್ಲಿ ಅಂತ ಹೇಳಿ ಕೇಳ್ತೀನಿ. ಹಾಗೆ ನಾನು ಬೇಡ್ಕೊಂಡಿರ್ತಕ್ಕಂಥ ವರ ಕೂಡ ನನಗೆ ಸಿಗ್ಲಿ ಅಂತ ಅನ್ಕೊಳ್ತೀನಿ. ಹಾಗೆ ಈ ಬ್ಲಾಗು ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಟಿನ್ಯೂ ಆಗಿ ನೋಡಬೇಕು. ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಹೂಗಳ ಮೂಲಕ ಇವತ್ತಿನ ದಿನಕ್ಕೆ ಸ್ವಾಗತನ ಕೋರ್ತಾ ಇದ್ದೀನಿ. ಸೊ ನನ್ನೆಲ್ಲ ಪ್ರೀತಿಯ ಸಹೋದರರಿಗೆ ರಕ್ಷಾಬಂಧನದ ಶುಭಾಶಯಗಳು. ನಮ್ಮನ್ನ ಕೂಡ ಇವಾಗ ಸಾಯಂಕಾಲ ರಾಖಿ ಕಟ್ಟಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಅಡುಗೆನ ಕೆಲವೊಂದು ಪ್ರಿಪೇರ್ ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಪ್ರಿಪೇರ್ ಮಾಡೋದಿದೆ. ಹಾಗೆ ಈ ಕಡೆ ಸೈಡು ಆರತಿ ತಟ್ಟೆ ಅದನ್ನು ರೆಡಿ ಮಾಡಬೇಕು ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಇವರಿಗೆ ಮಾರ್ಕೆಟಿಂದ ಹೂ ತೊಗೊಂಡು ಬರೋಕ್ಕೆ ಹೇಳಿದೆ. ಸೊ ಎಲ್ಲ ಥರದ್ದು ಮಿಕ್ಸ್ ಹೂಗಳನ್ನ ತೊಗೊಂಡು ಬಂದಿದ್ದಾರೆ. ಶೀತಲ್ ಏನು ಮಾಡಿದೆ? ರೈಸ್ ತಯಾರಿ ನಡೆದೈತಿ ಸಂಜೆದ. ಇನ್ನ ರೈಸ್ ರೊಟ್ಟಿ ಮಾಡ್ಬೇಕ್ರಿ. ಉಳ್ದಕ್ಕೆಲ್ಲ ಮಾಡಿದೇನ್ರಿ. ಮತ್ತೆ ರಕ್ಷಾಬಂಧನ ಸ್ಪೆಷಲ್ ಎಲ್ಲ ಇವತ್ತ. ಎಸ್, ರಕ್ಷಾಬಂಧನ ನಮ್ಮ ಅಣ್ಣನ ನಾನು ರಕ್ಷೆ ಮಾಡ್ತೀನಿ, ನಮ್ಮ ಅಣ್ಣ ರಕ್ಷಣೆ ಮಾಡ್ತಾನೆ. ವಾವ್, ಎಂತ ಸೀನು ಮಸ್ಲ. ಆಯ್ತಾ, ರಕ್ಷಾಬಂಧನಕ್ಕೆ ಏನೇನು ಸ್ಪೆಷಲ್ ಅಡುಗೆ ಮಾಡಿದಿ? ಬೆಲ್ಲ ತೋರಿಸ್ತೀನಿ. ಇದು ಜುನ್ಕದ ವಡೆ. ವಾವ್. ನೆಕ್ಸ್ಟ್ ಇಲ್ಲಿ ಸಾಂಬಾರು ಮಾಡಿದೀನಿ. ಅದಾದ್ಮೇಲೆ ಇದು ಮಡಿಕೆ ಉಸಳೆ. ಮಡಿಕೆ ಉಸಳೆ. ನೆಕ್ಸ್ಟ್ ಇದು ಎಣ್ಣೆಗಾಯಿ ಬದನೆಕಾಯಿ. ಇಷ್ಟನ್ನ ಮಾಡಿದ್ದೀನಿ ರೀ. ಇನ್ನು ರೈಸ್ ಮಾಡಬೇಕು, ಆಮೇಲೆ ರೊಟ್ಟಿ ಮಾಡಬೇಕು. ಅದಾದ್ಮೇಲೆ ಸಂಡಿಗೆನ ಆಲ್ರೆಡಿ ಕರ್ತಿಟ್ಟಿದ್ದೇನು. ನೆಕ್ಸ್ಟ್ ಚಟ್ನಿಗಳು, ಮೊಸರು ಅದು ಎಲ್ಲಾನು ತಂದೆ ರೀ. ಸೊ ಇವತ್ತಿನ ಊಟ ಅಂತೂ ಸ್ಪೆಷಲ್ ಇರ್ತೈತಿ. ಪಕ್ಕಾ ಉತ್ತರ ಕರ್ನಾಟಕ ಸ್ಟೈಲ್ ಬ್ಯಾಟಿಂಗ್ ಮಾಡೋದ ಅಲ್ಲ. ಜಲ್ದಿ ರೈಸ್ ಅಷ್ಟು ಮಾಡ್ತೇನೆ. ಅದಾದ್ಮೇಲೆ ನೆಕ್ಸ್ಟ್ ಆರತಿ ತಟ್ಟೆ ಎಲ್ಲ ರೆಡಿ ಮಾಡಬೇಕು. ಇದನ್ನೆಲ್ಲ ವಾಶ್ ಮಾಡ್ಕೊಳ್ಬೇಕು, ತೆಗೆದಿಟ್ಟಿದ್ದೀನು. ನೆಕ್ಸ್ಟ್ ಅಲ್ಲಿ ದೇವ್ರದೆಲ್ಲ ಪೂಜೆ ಇನ್ನ ಮಾಡ್ಬೇಕಾರೆ ಅಲ್ಲಿ ನೋಡ್ರಲ್ಲ, ದೇವ್ರದೆಲ್ಲ ಹಾಲಕ್ಕಾಗ ಐತಿ, ಅಲ್ಲೆಲ್ಲ ಪೂಜೆ ಮಾಡ್ಬೇಕು. ಅದೆಲ್ಲ ಪೂಜೆ ಮಾಡಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಆರತಿ ತಟ್ಟೆ ರೆಡಿ ಮಾಡಿ, ಅದಾದ್ಮೇಲೆ ನೆಕ್ಸ್ಟ್ ಆರತಿ ಪ್ಲೇಟ್ ರೆಡಿ ಮಾಡಬೇಕು. ಸ್ವೀಟ್ ಏನ್ ತೊಗೊಂಬಂದಿರ ಮನೆಗ? ಮೈಸೂರು ಪಾಕ್. ಎಸ್, ನಮ್ಮ ಅಣ್ಣಗೆ ಇಷ್ಟ ಆಗೈತೆ ಮೈಸೂರು ಪಾಕ. ನಾ ಎಲ್ಲ ಓಪನ್ ಮಾಡಿದ್ರೆ ನೋಡಿ ಏನು ತಂದಿರ ಅಂತೇಳಿ. ಮೈಸೂರು ಪಾಕ್ ತಂದಿರಿ. ಓಕೆ, ಸ್ವೀಟಲ್ಲಿ ಮೈಸೂರು ಪಾಕ್. ನಾ ಏನು ಸ್ವೀಟ್ ಮಾಡಿಲ್ಲ, ಯಾಕಂದ್ರೆ ನಮ್ಮ ಅಣ್ಣಗೆ ಸ್ವೀಟ್ ಇಷ್ಟ ಆಗೋದಿಲ್ಲ, ಖಾರ ಇಷ್ಟ ಆಗೈತಿ. ಅದ್ರಾಗೂ ನಾನ್ ವೆಜ್ ಪ್ರಿಯ ನಮ್ಮ ಅಣ್ಣ. ಆದರೆ ಇವಾಗ ಶ್ರಾವಣ ಮಾಸ, ಹಾಗಾಗಿ ನಾನ್ ವೆಜ್ ಏನಿಲ್ಲ, ವೆಜ್ಜಲ್ಲಿನೇ ಅವನ್ನೆಲ್ಲನೂ ಮ್ಯಾನೇಜ್ ಮಾಡೋ ಹಂಗೆ ಮಾಡಿದ್ದೇನೆ. ಇಲ್ಲ ಅವ್ನಿಗೆ ಇಷ್ಟ ಆಗೋ ಥರನೇ ಮಾಡಿದ್ದೇನೆ. ಓಕೆ, ಈಗೇನು ನಿಮ್ದು ಪ್ಲ್ಯಾನ? ಊರ್ ಕಡೆಯಿಂದ ಕಾಲ್ ಬರೈತಿ. ಏನು ರಾಖಿ ಏನು ಫುಲ್ ಆಗಿದಲ್ಲ? ಇಷ್ಟು ಜನ ತಂಗಿರಿ ಯಾವಾಗ ಬಂದ್ರು ನನಗೆ ಹೇಳೊಂದ? ಸ್ಕೂಲಲ್ಲಿ ಎಲ್ಲ ಟೀಚರ್ಗಳು ಸೇರಿ ಕಟ್ಟಿದ್ರು. ಸೊ ಸ್ವಂತ ತಂಗಿರಿಲ್ಲ ಅಂದ್ರೂ ತಂಗಿರ್ ಮಾತ್ರ ಭಾಳ ಬಳಗೈತೆ ಹೇಳ್ರಿ ನಿಮಗೆ. ಸೊ ಈಗ ನಮ್ಮ ನೆಗೆನಿ ಮಕ್ಕಳು ಅವರು ರಾಖಿ ಕಟ್ತಾರೆ ವರ್ಷನೂ ಇವ್ರಿಗೆ. ಯಾಕಂದ್ರೆ ಇವ್ರಿಗೆ ಸ್ವಂತ ತಂಗಿಯರಿಲ್ಲ ಅಂತ ಹೇಳಿ ಪ್ರತಿ ವರ್ಷ ಅವರೇ ಇಬ್ರು ಕಟ್ಟೋದು. ಹಾಗಾಗಿ ಇವಾಗ ಕಂಪೇರೇಟಿವ್ ಹೋಗಿ ರಾಖಿ ಕಟ್ಟಿಸ್ಕೊಂಡು ಜಲ್ದಿ ಬರ್ರಿ. ಯಾಕಂದ್ರೆ ನಮ್ಮ ಮನೆಯವ್ರು ಬಂದಾಗ ನೀವು ಮನ್ಯಾಗ ಇರ್ಬೇಕು, ಅದು ಬಿಟ್ಟು ನೀವು ಅಲ್ಲಿ ಹೋಗ್ಬೇಡ್ರಿ. ಜಲ್ದಿ ಹೋಗಿ ಜಲ್ದಿ ಬರ್ರಿ. ನಾ ಟ್ಯೂಷನ್ ತಗೋತೇನೋ, ನೀವು ಹೋಗ್ರಿ ಅಂದ್ರೂ ನೀವು ಕೇಳಿಲ್ಲ. ಟ್ಯೂಷನ್ ಮುಗಿಸ್ಕೊಂಡು ಇವಾಗ ಹೊಂಟಿದ್ರಿ, ಹಾಗಾಗಿ ಜಲ್ದಿ ಹೋಗಿ ಜಲ್ದಿ ಬರ್ರಿ. ಓಕೆ, ಎಸ್. ಈಗ ನಾನು ಕಂಪ್ಲೇಂಟಿಗೆ ಹೋಗ್ತೀನಿ. ಹೋಗಿ ಬಂದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಈಗ ತಾನೇ ಕಂಪ್ಲೇಂಟಿಗೆ ಹೋಗಿ ರಾಖಿ ಕಟ್ಸ್ಕೊಂಡು ಬರ್ತಾ ಇದ್ದೀನಿ. ನೋಡ್ರಿ ನಮ್ಮ ರೊಕ್ಕಿ ಹೆಂಗೆ ಮಾಡೋದ. ಏನು ರೊಕ್ಕಿ? ಹಾಂ, ಅದೇ ಬರ್ರಿ ಒಳಗೆ. ಶೀತಲ್ ಏನು ಮಾಡ್ಕದ ನೋಡು. ಶೀತಲ್, ದೇವ್ರ ಕೆಲಸ. ದೇವ್ರ ಪೂಜೆ ಮಾಡಕ್ಕದಳು. ದೇವ್ರ ಪೂಜೆ ಮಾಡಕ್ಕತ್ತಳಂದ್ರೆ ಈಗ ನೋಡ್ರಿ ಒಟ್ಟೆ ಮಾತಾಡಲ್ಲ. ಪೂಜೆ ಎಲ್ಲ ಯಾವ ಥರ ಮಾಡಕ್ಕದ ನೋಡ್ರಿ. ರೊಟ್ಟಿ ಹೆಂಗೆ ಮಾಡೋದು ತೋರ್ಸದ? ರೊಟ್ಟಿ ಚೌಕ್
ಚೌಕ ಹಾಂ ನಿಂಗೆ ಅಷ್ಟ ಮಾಡ್ಕೋದನ್ನ ಎಲ್ಲರಿಗೂ ರೌಂಡ್ ಮಾಡ್ತೀನಿ ನಾರ್ಮಲಿ ಬರ್ತೈತೆ ನಾ ಚೌಕ್ ಮಾಡೋಣ. ಆ ಚೌಕ್ ರೊಟ್ಟಿ ನಿನ್ನ ತಿನ್ನೋದು. ನಿಮ್ಮ ಸಲ ಮಾಡತ್ತಲ್ಲ ಚೌಕ್ ರೊಟ್ಟಿ. ರೊಟ್ಟಿ ನಾವು ಒಬ್ಬೊಬ್ರ ಹಿಂಗೆ ಲಟ್ಸ್ ಮಾಡ್ತಾರ್ರಿ. ಆ್ಯಕ್ಚುಲಿ ಲಟ್ಟಿಸ್ಬಾರ್ದು ರೀ, ಬಡದು ಮಾಡ್ರೆ ಭಾರಿ ಟೇಸ್ಟ್ ಇರ್ತೈತಿ. ಮತ್ತು ಹಿಂಗೆ ಉಬ್ಬುತ್ತಾವ ಬಡದು ಮಾಡ್ರೆ ಆರಾಮ್ಸಿರಿ ನೋಡಿ. ರೊಟ್ಟಿ ಬಡದು ಮಾಡ್ರೆ ಹಿಂಗೆ ಆರಾಮ್ ಹೋಗ್ತಾವೆ. ಸೊ ಫ್ರೆಂಡ್ಸ್, ರೆಡಿ ಆಗಿದ್ದೀನಿ. ಫುಲ್ ಅರ್ಜೆಂಟ್ ಆಗಿದೆ. ಇವಾಗ ಟೈಮ್ ಆಯಿತು 8 ಗಂಟೆ ಆಗಿದೆ ಆಲ್ರೆಡಿ. ಸೊ ಇವತ್ತಿನ ಔಟ್ಫಿಟ್ ಈ ಥರ ಇದೆ ನೋಡಿ. ಹೇಗೆ ಕಾಣಿಸ್ತಾ ಇದೆ? ಹೋಪ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ನಿಮಗೆ ಹೆಂಗೆ ಅನ್ಸಾಯ್ತು ರೀ? ಚಲೋ ಕಾಣೈತಿ, ಚಲೋ. ಓಕೆ, ಸೊ ಬರೀ ಟೈಮ್ ಆಗೈತಿ. ಮೊದಲು ರಾಖಿ ಕಟ್ಟೋಣ, ಆಮೇಲೆ ಊಟ ಕೊಡೋಣ. ನಾನು ಡ್ಯೂಟಿಗೆ ಹೋಗ್ಬೇಕು ಇವಾಗ. ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೆ ನೂಲು ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಸೊ ಈ ಹುಣ್ಣಿಮೆಯಂದು ರಕ್ಷಾಬಂಧನ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಸೊ ರಾಖಿ ಹಬ್ಬದ ಒಂದು ಇತಿಹಾಸವನ್ನು ನೋಡೋದಾದರೆ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಶತ್ರು ಸಂಹಾರಕ್ಕಾಗಿ ಸುದರ್ಶನ ಚಕ್ರವನ್ನು ಪ್ರಯೋಗಿಸುತ್ತಾರೆ. ಆ ಸಂದರ್ಭದಲ್ಲಿ ಅವರ ಬೆರಳಿಗೆ ಗಾಯವಾಗುತ್ತೆ. ಆಗ ಅಲ್ಲೇ ಇದ್ದಂತಹ ದ್ರೌಪದಿ ಶ್ರೀಕೃಷ್ಣನ ಬೆರಳಿಗೆ ಗಾಯವಾಗಿರೋದನ್ನು ನೋಡಿ ತನ್ನ ಸೀರೆಯ ಸೆರಗಿನ ನೂಲಿನಿಂದ ಗಾಯವಾದ ಬೆರಳಿಗೆ ಆ ನೂಲನ್ನು ಕಟ್ಟುತ್ತಾಳೆ. ಸೊ ಇದರಿಂದ ಅವಳು ಶ್ರೀಕೃಷ್ಣನ ಬೆರಳಿನ ರಕ್ಷಣೆಯನ್ನು ಮಾಡುತ್ತಾಳೆ. ಅಂದ ಹಾಗೆ ದ್ರೌಪದಿ ಏನು ಶ್ರೀಕೃಷ್ಣನಿಗೆ ನಿಜವಾದ ತಂಗಿಯಲ್ಲ, ಆದರೂ ಭಾವನಾತ್ಮಕವಾಗಿ ಶ್ರೀಕೃಷ್ಣನು ದ್ರೌಪದಿಯನ್ನು ತನ್ನ ತಂಗಿ ಎಂದು ಒಪ್ಕೊಂಡಿರ್ತಾನೆ. ಹಾಗಾಗಿ ಶ್ರೀಕೃಷ್ಣನು ದ್ರೌಪದಿಗೆ ಹೇಳುತ್ತಾನೆ, ನಿನಗೇನಾದರೂ ಕಷ್ಟದ ಸಮಯ ಇತ್ತಂದರೆ ನೀನು ನನ್ನನ್ನು ನೆನೆಸಿಕೊ, ನಾನು ಯಾವಾಗಲೂ ನಿನ್ನ ರಕ್ಷಣೆಗೆ ಸಿದ್ಧವಾಗಿರುತ್ತೇನೆ ಅಂತ ಹೇಳಿ. ಅದೇ ರೀತಿಯಾಗಿ ದ್ರೌಪದಿಗೆ ಕೌರವರ ಮುಂದೆ ವಸ್ತ್ರಾಪರಣವಾಗಬೇಕಾದ್ರೆ ಆ ಸಮಯದಲ್ಲಿ ದ್ರೌಪದಿ ಶ್ರೀಕೃಷ್ಣನನ್ನು ನೆನೆಸ್ಕೊಳ್ತಾಳೆ. ಆವಾಗ ಶ್ರೀಕೃಷ್ಣನು ಬಂದು ದ್ರೌಪದಿಯ ರಕ್ಷಣೆಯನ್ನು ಮಾಡ್ತಾನೆ. ಇದೇ ನೋಡಿ ರಕ್ಷಾಬಂಧನ ಹಬ್ಬದ ಒಂದು ಪರಿಚಯ. ಸೊ ಅಣ್ಣ ತಂಗಿಯ ರಕ್ಷಣೆಯನ್ನು ಮಾಡೋದು, ಹಾಗೆ ತಂಗಿ ಅಣ್ಣನ ಒಳಿತನ್ನ ಬಯಸೋದು, ಇದು ಈ ರಾಖಿ ಹಬ್ಬದ ಒಂದು ಮಹತ್ವವಾಗಿದೆ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳಿರೋ ಹಾಗೆ ಪಕ್ಕಾ ಉತ್ತರ ಕರ್ನಾಟಕದ ಅಡುಗೆಯನ್ನು ಮಾಡಿದ್ದೀನಿ. ಇದೆಲ್ಲನೂ ಇವತ್ತಿನ ಅಡುಗೆ ನಮ್ಮ ಅಣ್ಣನಿಗೋಸ್ಕರ ನಾನು ಪ್ರಿಪೇರ್ ಮಾಡಿರೋದು. ಉತ್ತರ ಕರ್ನಾಟಕ ಶೈಲಿಯ ಅಡುಗೆನ ಅವನಿಗೋಸ್ಕರ ಮಾಡಿ ಬಡಿಸ್ಬೇಕಂಥೇಳಿ. ಸೊ ಹೇಗಾಗಿದೆ ಅಂತ ಹೇಳಿ ನೋಡಿ. ಪ್ಲೇಟ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಫುಲ್ ಐಟಮ್ಸ್ ಎಲ್ಲ ಫುಲ್ಲಾಗಿದ್ದಾವೆ. ಸೊ ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿತ್ತು. ತಿಂದವರೆಲ್ಲರೂ ಹೇಳಿದರು ತುಂಬ ಚೆನ್ನಾಗಾಗಿದೆ ಅಂಥೇಳಿ. ಹಾಗೆ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವ್ಲಾಗ್ಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಪ್ಲೇಟೆಲ್ಲ ಯಾವ ಥರ ರೆಡಿಯಾಗಿದೆ ಅಂಥೇಳಿ. ಜೋಳದ ರೊಟ್ಟಿ ಊಟ, ಹಾಗೆ ಎಣ್ಣೆಗಾಯಿ ಬದನೆಕಾಯಿ. ಸೊ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು ಊಟ ಮಾಡಿದರು. ಹೋಪ್ಸು ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಅ ಲಾಟ್.